ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಸುಮಾರು ದಿನಗಳಿಂದ ಒಂದು ಚಾನಲ್ನ ಓಪನ್ ಮಾಡ್ಬೇಕು ಅನ್ಕೊತಿದ್ದೆ. ನನ್ನ ಕೊಲೀಗ್ಸು ಮತ್ತು ನನ್ನ ಫ್ರೆಂಡ್ಸು ಸಜೆಸ್ಟ್ ಮಾಡ್ತಾಯಿದ್ರು, ಯಾಕೆ ನೀನು ಒಂದು ಚಾನಲ್ ಓಪನ್ ಮಾಡಬಾರ್ದು ಅಂತ. ಫೈನಲಿ ಇವತ್ತೊಂದು ಚಾನಲ್ ಓಪನ್ ಮಾಡಿದ್ದೀನಿ. ನನ್ನ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಬಂದಿದೆ. ನನ್ನ ಫಸ್ಟ್ ವಿಡಿಯೋ ವಿಘ್ನ ನಿವಾರಕ ವಿನಾಯಕಂದೇ ಹಾಕೋಣ ಅಂತ ನಂಗೆ ತುಂಬ ಇಷ್ಟ ಆಯಿತು. ಸೊ ಲಾಸ್ಟ್ ಮಂತ್ ನಾನು ಅಮೆಝಾನಲ್ಲಿ ನನ್ನ ಆಫೀಸ್ ಟೇಬಲ್ ಡೆಸ್ಕ್ಗೆ ಒಂದು ವಿನಾಯಕನ ವಿಗ್ರಹ ನೋಡೋಣ ಅಂತ ನೋಡ್ತಿದ್ದೆ. ಸರಿ ನೋಡ್ತಾ ನನಗೆ ಹೇಗೆ ಅನ್ನಿಸ್ಬಿಡ್ತಪ್ಪ, ಅಲ್ಲಿರೋದೆಲ್ಲ ತೊಗೊಳ್ಳೋಣ ಅನಿಸ್ಬಿಡತ್ತೆ. ಯಾವ್ದು ತೊಗೊಳ್ಳೋದು ಯಾವ್ದು ತೊಗೊಳ್ಬಾರ್ದು ಅಂತಲೇ ಕನ್ಫ್ಯೂಸ್ ಆಗಿಬಿಡತ್ತೆ. ಅದರಲ್ಲೊಂದು ವಿಶೇಷವಾಗಿರೋದೊಂದು ಮೂರ್ತಿ ನೋಡಿದೆ. ನನಗೆ ಅದನ್ನು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ನ್ಯಾಚುರಲ್, ಇವಾಗ ಮಣ್ಣಲ್ಲಿ ಮಾಡಿರೋ ಗಣೇಶ ಹೇಗೆ ನಮಗೆ ಕಾಣಿಸ್ತಾನೆ ಅದು ಹಾಗೆ ಕಾಣಿಸುತ್ತೆ. ಅಷ್ಟು ಕಳೆ ತುಂಬಿಕೊಂಡಿರೋ ಥರ ಅಂತ ಹೇಳ್ತಾರಲ್ವ, ಅದೇ ಥರನೇ ಆ ವಿಗ್ರಹ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ನನಗೆ ನೋಡಿದ ತಕ್ಷಣ ತೊಗೋಬೇಕು ಅನ್ನಿಸ್ತು. ಸೊ ನಾನು ಪರ್ಚೇಸ್ ಮಾಡಿದ್ದೀನಿ. ಅನ್ಬಾಕ್ಸಿಂಗ್ ವಿಡಿಯೋ ಹಾಕೋಕ್ಕಾಗಲ್ಲ, ಯಾಕೆಂದರೆ ಅದು ಆಲ್ರೆಡಿ ನಾನು ಲಾಸ್ಟ್ ಮಂತ್ ಪರ್ಚೇಸ್ ಮಾಡಿರೋದ್ರಿಂದ ಅದನ್ನು ಓಪನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂತ ಹೇಳಿದ್ರೆ, ನಾನು ಆ ವಿಡಿಯೋನ ಹೇಗೆ ನನ್ನ ಟೇಬಲ್ ಮೇಲೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಅದನ್ನು ಹೇಗೆ ಡೆಕೋರೇಟ್ ಮಾಡ್ಕೊಳ್ತೀನಿ ನಾನು ಅಂತ ಹೇಳಿಬಿಟ್ಟು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಯಾವುದೇ ತರಹದ ಪ್ರಮೋಷ್ನಲ್ ವಿಡಿಯೋ ಅಲ್ಲವೇ ಅಲ್ಲ. ಯಾರಾದರೂ ಆ ಮೂರ್ತಿನ ತೊಗೊಳ್ಬೇಕು ಅಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ತೊಗೊಳ್ಬೋದು. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ನೀವು ಆರಾಮಾಗಿ ಅಮೆಝಾನಲ್ಲಿ ತೊಗೊಳ್ಬಹುದು. ತುಂಬ ಚೆನ್ನಾಗಿ ಬಂದಿದೆ, ಏನು ಡ್ಯಾಮೇಜ್ ಇಲ್ಲ, ಏನೂ ಇಲ್ಲ. ನೀವು ಆರಾಮಾಗಿ ತೊಗೊಳ್ಬೋದು, ಯಾವುದೇ ಭಯ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ನಾನು ಪರ್ಸ್ನಲ್ ಒಪಿನಿಯನ್ ಹೇಳ್ತಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ತಿಳಿಸ್ಕೊಡಿ, ನಾನು ಕರೆಕ್ಟ್ ಮಾಡ್ಕೊಳ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಮರಿದಿರೆ ಪ್ರೆಸ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟೇ ಬರುತ್ತೆ. ಬಾಯ್ ಬಾಯ್, ಥ್ಯಾಂಕ್ ಯು.